ಹಲವು ನಾಮಗಳಿಂದ ಕರೆಸಿಕೊಳ್ಳುವಂತಹ ಶಿವನ ಭಕ್ತಿಯಲ್ಲಿ ಇವತ್ತು ಭಕ್ತರೆಲ್ಲರೂ ಮಿಂದೇಳ್ತಾ ಇರುವಂತಹದ್ದು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ದೇವರ ಸ್ಮರಣೆಯಲ್ಲಿ ಏನು ಒಳಗಾಗ್ತಾ ಇರುವಂತದ್ದು. ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿದ್ದೀವಿ. ಇಲ್ಲಿಯೂ ಸಹ ದೇವಾಲಯದಲ್ಲೂ ಸಹ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇರುವಂತದ್ದು. ಸೊ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇವತ್ತು ಬೆಳಗ್ಗೆಯಿಂದಲೇ ಸಹ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಉಪವಾಸ ಮಾಡಿರ್ತಾರೆ, ಶಿವನ ಭಕ್ತಿಯಲ್ಲಿ ಮಿಂದೇಳುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಯಾಕಂತಂದ್ರೆ ಬೆಳಗ್ಗೆ 4 ಗಂಟೆಯಿಂದಲೇ ಸಹ ಸಕಲ ಸಿದ್ಧತೆಗಳನ್ನ ಮಾಡಿರುವಂತದ್ದು. 4 ಗಂಟೆಯಿಂದಲೇ ಸಹ ಭಕ್ತಾದಿಗಳಿಗೆ ದೇವಸ್ಥಾನದೊಳಗೆ ಬರುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನು ದೇವರಿಗೆ ವಿಶೇಷವಾಗಿ ಏನು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಹ ಮಾಡಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ದೇವಾಲಯವನ್ನ ಸಹ ಈಗ ಕಬ್ಬು, ಹೂ, ಹಣ್ಣುಗಳಿಂದ ಅಲಂಕಾರ ಮಾಡಿರುವಂತದ್ದು. ಕಳೆದ 15 ದಿನಗಳಿಂದಲೂ ಸಹ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದಾಗಿ ಇವತ್ತು ಸಹ ಏನು ವಿಶೇಷವಾಗಿ ಶಿವನಿಗೆ ಏನು ಬಿಲ್ವಪತ್ರೆಯನ್ನ ಏರಿಸೋದಾಗಿರ್ಬೋದು, ಬಿಲ್ವಪತ್ರೆಯನ್ನ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ್ದಾರೆ. ಇನ್ನು ರುದ್ರಾಭಿಷೇಕ ಮಾಡಿರುವಂತದ್ದು, ಇನ್ನು ನಿರಂತರ ಜಲಾಭಿಷೇಕನೂ ಇರುವಂತದ್ದು. ಪಂಚಾಮೃತ ಅಭಿಷೇಕನ ಬೆಳಗ್ಗೆ 2 ಗಂಟೆಯಿಂದಲೇ ಆರಂಭ ಮಾಡಿರುವಂತದ್ದು. ಇನ್ನು ನಿರಂತರವಾಗಿ ಸಂಜೆವರೆಗೆ ಜಲಾಭಿಷೇಕ ಇರುವಂತದ್ದು. ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ. ಯಾರೆಲ್ಲ ಜಾಗರಣೆ ಮಾಡ್ತಾರೆ, ಜಾಗರಣೆ ಮಾಡುವಂತ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನೆರವೇರುತ್ತೆ. ಇನ್ನು ನಾಳೆ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ದೇವಾಲಯಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಹ ನಿರಂತರವಾದಂತಹ ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಸಹ ಭಕ್ತಾದಿಗಳಿಗೆ ದರ್ಶನಕ್ಕೆ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಯಾರೆಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ ಎಲ್ರಿಗೂ ಸಹ ದರ್ಶನಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಈಗ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂತದ್ದು. ಶಿವನಲ್ಲಿ ತಮ್ಮದೇ ಆದಂತಹ ಭಕ್ತಿಯನ್ನ ಕೇಳ್ಕೊಳ್ತಾ ಇದ್ದಾರೆ, ಶಿವನಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ನಾವ್ ಏನನ್ನೇ ಕೇಳ್ಕೊಂಡ್ರು ಸಹ ಇವತ್ತಿನ ದಿನ ಶಿವನಲ್ಲಿ ಏನನ್ನೇ ಬೇಡ್ಕೊಂಡ್ರು ಸಹ ಅದು ನೆರವೇರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಉಪವಾಸ ಮಾಡೋದ್ರ ಮುಖಾಂತರವಾಗಿ ದೇವಸ್ಥಾನಕ್ಕೆ ಬಂದು ಶಿವನ ಜಪವನ್ನ ಮಾಡ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ, ಬಾಗಲಕೋಟೆ ನ್ಯೂಸ್, ಬೆಂಗಳೂರು.